ಸೈಬರ್ ಕ್ರೈಮ್ ಅಂದರೆ ಏನು? ಯಾವ ರೀತಿಯಾಗಿ ಸೈಬರ್ ಕ್ರೈಮ್ಗಳು ಕಂಡು ಬರ್ತವೆ ಮೇಡಮ್? ಮೊದಲನೇದಾಗಿ ಸೈಬರ್ ಕ್ರೈಮ್ ಅಂತ ಬಂದಾಗ ಯಾವುದೇ ರೀತಿಯಾದ ಅಪರಾಧ ಅಂದರೆ ಇಂಟರ್ನೆಟ್ ಮೂಲಕ ಅಥವಾ ಡಿಜಿಟಲ್ ಗೆಜೆಟ್ಗಳನ್ನು ಇಟ್ಕೊಂಡು ಯಾವುದಾದ್ರೂ ಅಪರಾಧವನ್ನು ಎಸಗಿದ್ರೆ ಅದನ್ನು ನಾವು ಸೈಬರ್ ಕ್ರೈಮ್ ಅಂತ ಕರಿತೀವಿ. ಅದು ಯಾವುದೇ ಆಗಿರಲಿ, ಇವತ್ತು ಮೊಬೈಲ್ ಮೂಲಕ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಶಾಪಿಂಗ್ ಆಗಿರಬಹುದು, ಅಥವಾ ಮಾರ್ಫ್ ಮಾಡಿ ಇಮೇಜ್ಗಳನ್ನು ಹರಿಬಿಡೋದಾಗಿರ್ಬಹುದು, ಹರಾಸ್ಮೆಂಟ್ ಆಗಿರ್ಬೋದು, ಎಲ್ಲವೂ ಸೈಬರ್ ಅಪರಾಧನೇ ಆಗ್ತಾ ಇದೆ. ಈ ರೀತಿ ಬೇರೆ 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 ರೀತಿಯಾದ ಸೈಬರ್ ಅಪರಾಧ ನಮ್ಮ ಸುತ್ತಾಡ್ತಾ ಇದೆ. ಆದರೆ ಅದು ನಮಗೆ ಗೊತ್ತಾಗ್ತಿಲ್ಲ. ಯಾಕೆಂದರೆ ಬ್ಯಾಂಕಿಂದ ಯಾರೋ ನಮ್ಮ ದುಡ್ಡನ್ನು ಎತ್ಕೊಂಡು ಬಿಟ್ಟಿದ್ದಾರೆ ಅಂದರೆ ಅದು ಸೈಬರ್ ಅಪರಾಧ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಫೇಸ್ಬುಕ್ಕಲ್ಲಿ ನಮಗೆ ಗೊತ್ತಿಲ್ಲದ್ರೆ, ಯಾಕೆಂದರೆ ಎಷ್ಟೋ ಜನ ಮೇಡಮ್ ನಂದು ಅಕೌಂಟೇ ಇಲ್ಲ ಅಂತಾರೆ. ಅವ್ರದ್ದು ಅಕೌಂಟೇ ಇಲ್ಲದೆ ಹೋದರೂ ಅವ್ರದ್ದು ಮಾರ್ಫ್ ವಿಡಿಯೋಗಳು, ಪಿಕ್ಚರ್ಗಳು ಹರಿದಾಡ್ತಾ ಇದ್ದಾಗ ಅದು ಸೈಬರ್ ಅಪರಾಧ ಅಂತ ಗೊತ್ತಿರಲ್ಲ. ಸೊ ಹೀಗಾಗಿ ಸೈಬರ್ ಅಪರಾಧ ಅಂತ ಗೊತ್ತಿಲ್ದಿರಾನೆ ಸೈಬರ್ ಅಪರಾಧದ ಮಧ್ಯದಲ್ಲಿ ಸಾಕಷ್ಟು ಜನ ನಾವು ಈಗಾಗಲೇ ಜೀವನ ಮಾಡ್ತಾ ಇದ್ದೀವಿ. ಸೊ ಸೈಬರ್ ಅಪರಾಧ ಅಂತ ಬಂದಾಗ ದಿನಾಗಲೂ ನಾವು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ, ಬಹುಶಃ ರಾತ್ರಿ ನಾವು ಮಲಗಿದ ಮೇಲೂ ನಮ್ಮ ಸುತ್ತ ಸೈಬರ್ ಅಪರಾಧ ನಡೀತಾ ಇದೆ. ಅದನ್ನು ನಾವು ಗಮನಿಸ್ತಾ ಇಲ್ಲ. ಅದಕ್ಕೆ ಬೇಕಾದಂಥ ಸರಿಯಾದ ರೀತಿಯಾದ ಆ್ಯಕ್ಷನ್ ಮತ್ತು ರಿಯಾಕ್ಷನ್ಸ್, ಅದಕ್ಕೆ ಏನೇನು ಕೊಡಬೇಕು ನಾವು, ಅದು ಎರಡನ್ನೂ ನಾವು